ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರೂಪೇಶ್ ಅವರನ್ನು ಎತ್ತಂಗಡಿ ಮಾಡಲಾಗಿದೆ. ವರ್ಗಾವಣೆ ಮಾಡಿ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದ್ರಲ್ಲ ಪುಂಡ್ರು, ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಸಬ್ ಇನ್ಸ್ಪೆಕ್ಟರ್ ಏನಿದ್ರು ಅವತ್ತು ಸ್ಟೇಷನ್ನಲ್ಲಿ, ಅಂದರೆ ಅವತ್ತು ಯಾರು ಡ್ಯೂಟಿ ಮೇಲಿದ್ದರು ಅವ್ರನ್ನ ಈಗ ಎತ್ತಂಗಡಿ ಮಾಡಿದ್ದಾರೆ. ಕಮಿಷನರ್ ಸೀಮಾ ಲಾಟ್ಕರ್ ಈ ಆದೇಶವನ್ನು ಮಾಡಿದ್ದಾರೆ. ಗಲಾಟೆ ತಡೆಯಲು ಅವಕಾಶ ಇದ್ದರೂ ಕೂಡ ನಿರ್ಲಕ್ಷ್ಯ ಮಾಡಿದಂತಹ ಆರೋಪ ರೂಪೇಶ್ ಮೇಲಿದೆ. ಆಕ್ಷೇಪಾರ್ಹ ಪೋಸ್ಟ್ ಹಾಕಿದ್ದ ಸತೀಶ್ನನ್ನ ಸ್ಟೇಷನ್ಗೆ ಕರೆ ತಂದಿದ್ರು ರೂಪೇಶು. ಆದರೆ ಸತೀಶ್ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲು ರೂಪೇಶ್ ಹಿಂದೇಟು ಹಾಕ್ತಾರೆ. ಅಲ್ಲದೆ ರೂಪೇಶ್ ವಿರುದ್ಧ ಹಲವು ಆರೋಪ ಬಂದ ಹಿನ್ನೆಲೆ ವರ್ಗಾವಣೆಯನ್ನು ಮಾಡಿದ್ದಾರೆ. ಅವತ್ತು ಈ ಇನ್ಸ್ಪೆಕ್ಟ್ರು ರೂಪೇಶ್ ಏನಿದ್ದಾರೆ ಆತನ ಮೇಲೆ ಕ್ರಮ ಕೈಗೊಂಡು ಬಿಟ್ಟಿದ್ರೆ ಕಲ್ಲು ಬೀಳ್ತಾ ಇರಲಿಲ್ಲ. ಜೊತೆಗೆ ಅಲ್ಲಿ DCP ಅವ್ರ ಕಾರ್ಗೂ ಕೂಡ ಕಲ್ಲು ಹೊಡಿತಾ ಇರಲಿಲ್ಲ. ಇದು ತಾರಕಕ್ಕೆ ಹೋಗ್ತಾನೆ ಇರಲಿಲ್ಲ. ಇದು ಯಾಕಂತ ಹೇಳಿದ್ರೆ ಅಲ್ಲಿ ಬೇಗ ಕ್ರಮ ಕೈಗೊಂಡಿದ್ರೆ ಬಹುಶಃ ಗಲಾಟೆ ಆಗ್ತಾ ಇರಲಿಲ್ವೇನೋ ಅಂತೇಳಿ. ಗಲಾಟೆ ಮಾಡಿದ ತಪ್ಪು, ನಾವು ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ. ಕಲ್ಲು ಹೊಡೆದಿದ್ದ ತಪ್ಪು, ಅಲ್ಲಿ ಕಾನೂನು ಕೈಗೆ ತೊಗೊಂಡಿದ್ದಾರೆ, ಅವ್ರ ಶಿಕ್ಷೆ ಆಗಲೇಬೇಕು ಎಲ್ರಿಗೂ. ಈಗ ಪೋಸ್ಟ್ ಮಾಡೋದಂಗೂ ಆಗ್ತಾಯಿದೆ, ಎಲ್ರಿಗೂ ಆಗ್ತಾ ಇದೆ. ಆದರೆ ಇಲ್ಲಿ ಸಾಧ್ಯತೆಗಳಿತ್ತು, ಅವಕಾಶ ಇತ್ತು ರೂಪೇಶ್ಗೆ. ಸ್ಟೇಷನಲ್ಲಿ ಹಾಗೆ ಇಟ್ಕೊಂಡ್ಬಿಟ್ರೆ ಆತನ ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಹಾಜರುಪಡಿಸೋದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದು, ಕಸ್ಟಡಿಗೆ ತೆಗೆದುಕೊಳ್ಳೋದು, ಇದೇನಾದರೂ ಮಾಡ್ಬೋದಾಗಿತ್ತು. ಆದರೆ ಅವ್ರು ಮಾಡಲಿಲ್ಲ, ತಂದು ಸ್ಟೇಷನಲ್ಲಿ ಕೂರಿಸ್ಕೊಂಡ್ರು. ಹಾಗಾಗಿ ಅಲ್ಲಿ ದೊಡ್ಡ ಗುಂಪಂತ ಇನ್ನೂ ನೀವು ಅವನ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂಥೇಳಿ ಅವರು ಇನ್ನೊಬ್ಬ ಮೌಲ್ವಿ ಬಂದು ಪ್ರಚೋದನಕಾರಿ ಭಾಷಣ ಮಾಡ್ದ. ಇವರು ರೊಚ್ಚಿಗೆದ್ದು ಪೊಲೀಸ್ ಠಾಣೆ ಮೇಲೇ ಕಲ್ಲು ತೂರಾಟ ನಡೆಸಿದರು. ಅಂದರೆ ಇಲ್ಲಿ ನೋಡಿ, ಪೊಲೀಸರು ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡ್ರೆ ಇಂತಹ ಘಟನೆಗಳು ಬಹುಶಃ ಆಗುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕಂತಂದರೆ ಈಗ ನೋಡಿ, ಒಪ್ಸೋಕ್ಕೂ ಆಗಲ್ಲ. ಅವ್ರು ಯಾರೋ ಬಂದರು ನಮ್ಗೆ ಒಪ್ಪಿಸ್ಬಿಡಿ, ನೀವು ಕ್ರಮ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಕಾನೂನಲ್ಲ, ಇವರೇನು ಪೊಲೀಸ್ಗಳಲ್ಲ ಇವರು. ಅದು ಓಕೆ. ಆದರೆ ನೀವು ಕಾನೂನಾತ್ಮಕವಾಗಿಯೇ ಸೆಕ್ಷನ್ಗಳನ್ನು ಹಾಕಿ, ಆಯಿತು ಅವನದೇನಿದೆ ವಿವಾದಾತ್ಮಕ ಪೋಸ್ಟ್ ಮಾಡಿದ್ದಾನೆ, ಅಲ್ಲಿ ಒಂದು ಧರ್ಮದ ಅವಹೇಳನ ಮಾಡಿದ್ದಾನಂತೆ, ಹಾಗೆ ಯಾವ ಕಲಂ ಬರುತ್ತೆ, ಯಾವ ಸೆಕ್ಷನ್ ಬರುತ್ತೆ, ಹಾಕಿ ಕ್ರಮ ತೆಗೆದುಕೊಳ್ಬೋದಾಗಿತ್ತಲ್ವಾ, ತಡಿಬೋದಾಗಿತ್ತು ಈ ಗಲಭೆ ಆಗೋದನ್ನು. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಈಗ ಇಂತಹ ಭಾಳಷ್ಟು ಗಲಭೆಗಳು ಆಗೋದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಒಂದೊಂದು ಸಲ ಕಾರಣ ಆಗುತ್ತೆ. ಯಾಕಂದರೆ ಕರ್ಕೊಂಡು ಬರ್ತಾರೆ, ಸ್ಟೇಷನ್ ಇಟ್ಕೊಳ್ತಾರೆ, ಸೆಕ್ಷನ್ಗಳನ್ನು ಹಾಕೋದಿಲ್ಲ, ಕಸ್ಟಡಿ ನ್ಯಾಯಾಂಗ ಬಂಧನ, ಅಂದರೆ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಈಗ ರೂಪೇಶ್ ಅವ್ರದ್ದು ಕೂಡ ಅಲ್ಲಿ ಅವಕಾಶ ಇದ್ದರೂ ಕೂಡ ಅವರು ಕಾನೂನಾತ್ಮಕವಾಗಿ ಮುಂದೆ ಹೋಗಲಿರೋದಕ್ಕೆ ಈ ಒಂದು ಗಲಾಟೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈಗ ರೂಪೇಶ್ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ನಿಜಕ್ಕೂ ಅವ್ರದ್ದು ಅಲ್ಲಿ ಬೇಜವಾಬ್ದಾರಿ ಇತ್ತ ಅಂಥೇಳಿ? ಪ್ರಭು, ಖಂಡಿತವಾಗಿ ಪ್ರಭು, ಇಲ್ಲಿ ಮುಖ್ಯವಾಗಿ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದವಾಗಿಯೇ ಈ ತರದ ಒಂದು ಘಟನೆ ಆಗಿರತಕ್ಕಂಥದ್ದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿಯೇ ಈಗ ಆ ಒಂದು ಪೊಲೀಸ್ ಅಧಿಕಾರಿಯನ್ನ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಆದಂತಹ ಒಂದು ಘಟನೆ ಏನಿತ್ತು, ಇಡೀ ಮೈಸೂರನ್ನ ಬೆಚ್ಚಿ ಬೀಳ್ಸೋದ್ರ ಜೊತೆಗೆ ಇದು ಒಂದು ರೀತಿ ಡಿಜೆಹಳ್ಳಿ ಕೆಜೆಹಳ್ಳಿಯಲ್ಲಿ ಆದಂತಹ ಘಟನೆ ಏನಿತ್ತು ಅದೇ ರೀತಿಯಲ್ಲಿದ್ದಂಥದ್ದು. ಶಾಂತಿಯುತವಾದಂತಹ ನಗರದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಲಿಕ್ಕೆ ಕಾರಣವಾದಂತಹ ಈ ಒಂದು ಘಟನೆ ಏನಿದೆ, ಈ ಒಂದು ಘಟನೆಯಲ್ಲಿ ಮೊದಲು ದೂರು ದಾಖಲಾದಂತಹ ಸಂದರ್ಭದಲ್ಲಿಯೇ ಸರಿಯಾದ ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ಆ ಒಂದು ಕ್ರಮಗಳನ್ನ ತೆಗೆದುಕೊಂಡಿದ್ದಂತಹ ಸಂದರ್ಭದಲ್ಲಿ ಈ ತರದ ಘಟನೆಗಳು ಆಗ್ತಾ ಇರಲಿಲ್ಲ ಅನ್ನೋ ಒಂದು ಆರೋಪ ಈಗ ಇರತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ರೂಪೇಶ್ ಏನಿದ್ದಾರೆ, ಇವರನ್ನ ಈಗ ವರ್ಗಾವಣೆ ಮಾಡಲಾಗಿರ್ತಕ್ಕಂಥದ್ದು. ಅದು ಮೈಸೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಾ ಲಾಟ್ಕರ್ ಅವರು ಈಗ ಒಂದು ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಆಟೋಮೇಷನ್ ಸೆಂಟರ್ ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ರೂಪೇಶ್ ಇದೀಗ ಅವರು ವರ್ಗಾವಣೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊದಲ ದಿನ ಆಕ್ಷೇಪಾರ್ಹವಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದಂತಹ ಸತೀಶ್ ಏನಿದ್ದಾನೆ, ಸತೀಶ್ ಅಲಿಯಾಸ್ ಪಾಂಡುರಂಗನನ್ನ ರೂಪೇಶ್ ಠಾಣೆಗೆ ಕರೆತಂದಿದ್ರು. ಅವತ್ತು ಬೆಳಿಗ್ಗೆ ಠಾಣೆಗೆ ಕರೆತಂದು ಸಂಜೆಯವರೆಗೂ ಕೂಡ ಆತನನ್ನ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಅವರು ಹಾಗೆ ಬಿಟ್ಟಿದ್ದಂಥದ್ದು ಇಲ್ಲಿ ಮುಖ್ಯವಾಗಿದ್ದಂಥದ್ದು. ಅಂದ್ರೆ ಏನು, ಆ ಒಂದು ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಮುಂದಿನ
ಕ್ರಮಗಳೇನು ತೆಗೆದುಕೊಳ್ಬೇಕಾಗಿತ್ತು ಆ ಒಂದು ಕ್ರಮಗಳನ್ನು ತೆಗೆದುಕೊಳ್ಳದೆ ಅವರು ನಿರ್ಲಕ್ಷ್ಯತನವನ್ನು ತೋರಿದ್ರು. ಹೀಗಾಗಿ ಇದರಿಂದ ಮುಸ್ಲಿಂ ಕೆಲವು ಯುವಕರೇನಿದ್ರು ಇವರೆಲ್ಲರೂ ಬಂದ್ರು ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು. ಇದಕ್ಕೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಅವರು ಒಂದಷ್ಟು ಪುಂಡರ ಗುಂಪುಗಳು ಸೇರ್ಕೊಂಡು ಅಲ್ಲಿ ಕಲ್ಲು ತೂರಾಟ ಮಾಡ್ತಂತಿದ್ದಿರಬಹುದು. ಇದೆಲ್ಲಾ ಘಟನೆಗಳು ಕೂಡ ನಡೆದವು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಿರ್ಲಕ್ಷ್ಯತನವನ್ನ ತೋರಿದ್ದಾರೆ ಅನ್ನೋ ಕಾರಣಕ್ಕೆ ಈಗ ರೂಪೇಶ್ ಅವರನ್ನ ರೂಪೇಶ್ ವಿರುದ್ಧ ಅವರು ಕೂಡ ಹಲವು ಆರೋಪಗಳೇನಿದ್ವು. ಈ ಎಲ್ಲ ಆರೋಪಗಳನ್ನ ಗಮನಿಸಿರುವಂತಹ ನಗರ ಪೊಲೀಸ್ ಆಯುಕ್ತರು ಈಗ ಆತರನ್ನ ವರ್ಗಾವಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಆವತ್ತಿನ ಒಂದು ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಈ ಸತೀಶ್ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಿರ್ಲಕ್ಷ್ಯತನವನ್ನು ತೋರಿರ್ತಕ್ಕಂಥದ್ದು ಇಷ್ಟೆಲ್ಲ ಘಟನೆಗೆ ಕಾರಣ ಆಗಿರ್ತಕ್ಕಂಥದ್ದು ಅನ್ನೋದು ಈಗ ಸ್ಪಷ್ಟವಾಗಿ ಕಂಡು ಬಂದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.